ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ HRMSನಲ್ಲಿ ಸ್ಯಾಲರಿ ಬಿಲ್ಲನ್ನು ಪ್ರಿಪೇರ್ ಮಾಡುವಂಥ ವಿಧಾನ ಹಾಗೂ ಜನರೇಟ್ ಆಗಿರುವಂಥ ಸ್ಯಾಲರಿ ಬಿಲ್ಲನ್ನು K2ಗೆ ಸೆಂಡ್ ಮಾಡಿ K2ನಲ್ಲಿ ಅನುಸರಿಸುವಂಥ ಎಲ್ಲ ವಿಧಾನಗಳನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಅಲ್ಲಿ ಬಿಲ್ಲನ್ನು ನಾವು ಹೇಗೆ ಅದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು, ಅದನ್ನು ಫಾರ್ವರ್ಡ್ ಯಾವ ರೀತಿಯಲ್ಲಿ ಮಾಡಬೇಕು, ಅದನ್ನು ಕೇಸ್ ವರ್ಕ್ ಲಾಗಿನ್ನಲ್ಲಿ ಪ್ರಿಂಟನ್ನು ಮಾಡಿಕೊಳ್ಳುವಂಥ ವಿಧಾನ, ನಂತರ DDO ಇಂದ ಟ್ರೆಜರಿ ಅವರಿಗೆ ಬಿಲ್ಲನ್ನು ಯಾವ ರೀತಿಯಲ್ಲಿ ಸೆಂಡ್ ಮಾಡಬೇಕು ಅನ್ನುವಂಥ ವಿಧಾನದ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಸ್ವಾಗತ. ಮೊದಲಿಗೆ ನಾವು HRMSಗೆ ಲಾಗಿನ್ ಮಾಡ್ಕೊಳ್ಬೇಕು. HRMS ಲಾಗಿನ್ ಆಗ್ತೀವಿ. HRMS ಲಾಗಿನ್ ಆಗಬೇಕು ಅಂತಂದರೆ ನಮಗೆ ಕೊಟ್ಟಿರುವಂಥ ಯೂಸರ್ ನೇಮ್ ಅಂದರೆ ಅದರ ಬಳಕೆದಾರರ ಸಂಕೇತ, ಪಾಸ್ವರ್ಡ್, ಮತ್ತೇನಂತಂದರೆ ಇಲ್ಲಿ ಕೊಟ್ಟಿರುವಂಥ ಅಂದ್ರೆ ಪ್ರತಿಯೊಂದು ಸಲ ಈ ಕ್ಯಾಪ್ಚಾ ಬೇರೆ ಬೇರೆ ಬರುತ್ತೆ. ಅದಕ್ಕೆ ಈ ಕ್ಯಾಪ್ಚಾ ಅಲ್ಲಿ ಬಂದಿರುವಂಥ ಕ್ಯಾಪ್ಚಾವನ್ನು ನಮೂದಿಸಿ ನಾವು ಲಾಗಿನ್ ಅಂತ ಕೊಡಬೇಕು. ಅಂದರೆ ಇಲ್ಲಿ ನಮಗೆ ಯೂಸರ್ ID ಕೊಟ್ಟಿರ್ತಾರೆ, ಯೂಸರ್ IDನೂ ಹಾಕ್ತೀವಿ, ಪಾಸ್ವರ್ಡ್ ಇರುತ್ತೆ, ಪಾಸ್ವರ್ಡನ್ನು ಎಂಟ್ರಿ ಮಾಡ್ತೀವಿ, ಕ್ಯಾಪ್ಚಾ ಎಂಟ್ರಿ ಮಾಡ್ತೀವಿ, ಲಾಗಿನ್ ಆಗ್ತೀವಿ. ಲಾಗಿನ್ ಆದ ತಕ್ಷಣ ನಾವು ಹೋಮ್ ಸ್ಕ್ರೀನಿಗೆ ಬಂದುಬಿಡ್ತೀವಿ. ಇದು ಕಾಣುವಂಥ ಹೋಮ್ ಸ್ಕ್ರೀನ್. ಇಲ್ಲಿ ಫಸ್ಟ್ ನಾನು ಬಿಲ್ ಜನ್ರೇಟ್ ಮಾಡಬೇಕು ಅಂತಂದರೆ ಪೇರೂಲ್ಗೆ ಹೋಗಬೇಕು. ಪೇರೂಲ್ನಲ್ಲಿ ರೀಜನ್ರೇಟ್ ಡ್ರಾಪ್ ಪೇ ಬಿಲ್ ಅಂತ ಹೇಳಿ ಇರುತ್ತೆ. ಪೇರೂಲ್ನಲ್ಲಿ ರೀಜನ್ರೇಟ್ ಡ್ರಾಪ್ ಪೇ ಬಿಲ್. ಈ ರೀಜನ್ರೇಟ್ ಡ್ರಾಪ್ ಪೇ ಬಿಲ್ ತೊಗೊಳ್ತೀನಿ, ಇದನ್ನು ಕ್ಲಿಕ್ ಮಾಡಿಬಿಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಸ್ಕ್ರೀನಿಗೆ ಬರ್ತೀವಿ ನಾವು, ಜನ್ರೇಟ್ ಪೇ ಬಿಲ್ ಅಂಥೇಳಿ. ಇಲ್ಲಿ ಮಂತ್ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಇಯರ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಅಂದರೆ ಯಾವ ಮಂತ್ ಸ್ಯಾಲ್ರಿ ಮಾಡಬೇಕಾಗಿದೆಯಲ್ಲ ಆ ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಆಮೇಲೆ ಹೆಡ್ ಆಫ್ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ತೀವಿ, EST ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡಿದ್ಮೇಲೆ ಒಂದು ಏನಂತಂದರೆ ಇಲ್ಲಿ ಒಂದು ಸಜೆಷನ್ ಏನಂತಂದರೆ ರನ್ ಪೇರೋಲ್ ಫಾರ್ ಅಂಥೇಳಿ ಇಲ್ಲಿ ಆಲ್ ಅಂಥೇಳಿ ಇರುತ್ತೆ, ಮತ್ತೇನಂತಾರೆ ಎಂಪ್ಲಾಯಿ ವೈಸ್ ಅಂಥೇಳಿ ಇರುತ್ತೆ. ನಾವೇನು ಮಾಡೋಣ ಅಂತಂದರೆ ಇಲ್ಲಿ ಆಲ್ ಅಂತ ಬದಲಾಗಿ ಇಲ್ಲಿ ಕ್ಲಿಕ್ ಮಾಡಿದ್ದೆವು ಡ್ರಾಪ್ ಡೌನ್ ಲಿಸ್ಟ್ ಅಂತಂದರೆ ಎಂಪ್ಲಾಯ್ ನೇಮನ್ನು ಬರುತ್ತೆ ಇದರಲ್ಲಿ. ಆ ಎಂಪ್ಲಾಯ್ನ ಸೆಲೆಕ್ಟ್ ಮಾಡಿಕೊಂಡು ಪೇರೋಲ್ ರಿಕ್ವೆಸ್ಟ್ ಅಂತ ಕೊಡಬೇಕು. ಎಂಪ್ಲಾಯ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಾಣುತ್ತಲ್ಲ, ಇಲ್ಲಿ ಪೇರೋಲ್ ರಿಕ್ವೆಸ್ಟ್ ಅಂತ, ಪೇರೋಲ್ ರಿಕ್ವೆಸ್ಟ್ನ ಕ್ಲಿಕ್ ಮಾಡ್ತೀವಿ. ಪೇರೋಲ್ ರಿಕ್ವೆಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಮಗೊಂದು ಮೆಸೇಜ್ ಬರುತ್ತೆ ಇದರಲ್ಲಿ. ಡ್ರಾಪ್ ಡೌನ್ ಲೀಸ್ಟ್ನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾವು ಜನ್ರೇಟ್ ಕೊಟ್ಟಿದ್ದೀವಲ್ಲ, ಆವಾಗ ಪೇ ಬಿಲ್ ರಿಕ್ವೆಸ್ಟೆಡ್ ಫಾರ್ ಮಂತ್ 4 ಇಯರ್ 2022 ಅಂತ ಹೇಳಿದೆ. ಓಕೆ ಅಂತ ಕೊಟ್ಬಿಡೋಣ. ಓಕೆ ಅಂತ ಕೊಟ್ಟಾಗ ನಮಗೆ ಸ್ಟೇಟಸ್ ಈ ರೀತಿಯಲ್ಲಿ ಕಾಣತ್ತಿದ್ರಲ್ಲಿ. ನಾವು ಚೆಕ್ ಪೇರೋಲ್ ರಿಕ್ವೆಸ್ಟ್ ಸ್ಟೇಟಸ್ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಒಂದು ಸ್ಟೇಟಸ್ ಗಮನಿಸ್ತೀವಿ. ಇಲ್ಲಿ ನಾನು ಈಗ ಕೊಟ್ಟಿದ್ದು ಇದನ್ನು ಏನಂತಂದರೆ ಕಂಪ್ಲೀಟ್ ಆಗತ್ತನ ವೆಯ್ಟ್ ಮಾಡಬೇಕು ನಾವು. ಇಲ್ಲಿ ಸ್ಟೇಟಸ್ ಇನಿಷಿಯೇಟೆಡ್ ಅಂಥೇಳಿ ಇದೆ, ಇದು ಕಂಪ್ಲೀಟ್ ಆಗಬೇಕು. ಇಲ್ಲಿ ಮೇಲ್ಗಡೆ ಕಾಣ್ತಾ ಇದ್ದಾವಲ್ಲ, ಈ ರೀತಿಯಲ್ಲಿ ಕಂಪ್ಲೀಟ್ ಆಗತ್ತನ ಒಂದಿಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಅಲ್ಲಿವರೆಗೆ ನಾವು ತಾಳ್ಮೆ ವಹಿಸಬೇಕು. ಅದು ಕಂಪ್ಲೀಟ್ ಆದ ನಂತರ ಅಂತಂದರೆ ನಾವು ಮತ್ತೆ ಪೇರೋಲ್ ಇಲ್ಲಿ ಚೆಕ್ ಪೇರೋಲ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಹೇಳಿ ಇದೆ ಅಲ್ಲ, ಇದನ್ನು ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಲ್ಲಿ ಕಂಪ್ಲೀಟೆಡ್ ಅಂಥೇಳಿ ಬಂದಿದೆ ನೋಡಿ. ಇಲ್ಲಿ ಕಂಪ್ಲೀಟ್ ಒಂದು 5 ರಿಂದ 10 ನಿಮಿಷ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಕೆಲವೊಂದು ಸಲ ಹೆಚ್ಚು ಟೈಮ್ ತೆಗೆದುಕೊಳ್ಳಬಹುದು. ಇಷ್ಟು ಕಂಪ್ಲೀಟ್ ಆಯಿತು ಅಂತಂದರೆ ನಾನು ಕೊಟ್ಟಿರುವಂಥ ರಿಕ್ವೆಸ್ಟ್ ಕಂಪ್ಲೀಟೆಡ್ ಅಂತ. ಆದ ನಂತರ ಮತ್ತೆ ನಾವು ಹೋಮ್ ಬಟನ್ ಕ್ಲಿಕ್ ಮಾಡ್ತೀವಿ. ಹೋಮ್ ಬಟನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಗಮನಿಸಿ. ಇಲ್ಲಿ ಹೋಮ್ ಬಟನ್ ಬಂದಮೇಲೆ ಮತ್ತೆ ಪೇರೂಲ್ಗೆ ಹೋಗಬೇಕು. ಪೇರೂಲ್ನಲ್ಲಿ ಮೊದಲು ಜನ್ರೇಟರ್ ಡ್ರಾಪ್ ಪೇ ಬಿಲ್ ಮಾಡಿದ್ದೀವಿ, ಕಂಪ್ಲೀಟ್ ಜನ್ರೇಟ್ ಆಯಿತು. ಈಗ ಆ ಡ್ರಾಪ್ ಪೇ ಬಿಲ್ನ ನಾವು ನೋಡಬೇಕು. ಅದನ್ನು ವ್ಯೂ ಡ್ರಾಪ್ ಪೇ ಬಿಲ್ ಅಂತ ತೊಗೊಳ್ತೀವಿ. ಈ ವ್ಯೂ ಡ್ರಾಪ್ ಪೇ ಬಿಲ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ವ್ಯೂ ಡ್ರಾಪ್ ಪೇ ಬಿಲ್ ಸೆಲೆಕ್ಟ್ ಆದ ನಂತರ ಈ ರೀತಿಯಾದಂಥ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ನಮಗೆ. ಇಲ್ಲಿ ಹೆಡ್ ಆಫ್ ಅಕೌಂಟು ಇವೆಲ್ಲ ಕಾಣ್ತಾ ನೋಡಿ, ಒಂದು ಸ್ಕ್ರೀನ್ ಬಂತಲ್ಲ. ಇದರಲ್ಲಿ ಏನು ಮಾಡ್ಬೇಕು ನಾವು, ಹೆಡ್ ಆಫ್ ಅಕೌಂಟ್ನ ಸೆಲೆಕ್ಟ್ ಮಾಡಬೇಕು, ಮಂತ್ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಇಯರ್ ಇದೆ, ಆಮೇಲೆ ಎಸ್ಟಾಬ್ಲಿಷ್ಮೆಂಟ್ ನಂಬರ್, ಯಾವ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ನಾನು ಜನ್ರೇಟ್ ಕೊಟ್ಟಿದ್ನಲ್ಲ ಆ ಎಸ್ಟಾಬ್ಲಿಷ್ಮೆಂಟ್ ನಂಬರ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೆಲೆಕ್ಟ್ ಮಾಡ್ಕೊಂಡಿಲ್ಲಿ ವ್ಯೂ ರಿಪೋರ್ಟ್ ಅಂತ ಹೇಳಿದೆ, ವ್ಯೂ ರಿಪೋರ್ಟ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ವ್ಯೂ ರಿಪೋರ್ಟ್ ಅಂತ ಹೇಳಿದೆ. ವ್ಯೂ ರಿಪೋರ್ಟ್ ಕ್ಲಿಕ್ ಮಾಡಿದ್ಮೇಲೆ ಒಂದು ಮೆಸೇಜ್ ಇದೆ ನೋಡಿ, ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸೇವ್ಡ್ ಸಕ್ಸಸ್ಫುಲಿ, ರಿಕ್ವೆಸ್ಟ್ ಈಸ್ ಅಂಡರ್ ಪ್ರೋಸೆಸ್ ಅಂಥೇಳಿ. ಒಂದಿಷ್ಟು ಟೈಮ್ ತೆಗೆದುಕೊಳ್ಳುತ್ತೆ, ವೆಯ್ಟ್ ಮಾಡಬೇಕು ಅಂತ. ಓಕೆ ಅಂತ ಕ್ಲಿಕ್ ಮಾಡೋಣ. ಓಕೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಈ ರೀತಿಯಾದಂಥ ಒಂದು ನಮಗೆ ಸ್ಟೇಟಸ್ ಕಾಣುತ್ತೆ. ಇದರಲ್ಲಿ EST ಇದೆ, ಹೆಡ್ ಆಫ್ ಅಕೌಂಟ್ ಇದೆ, ಮಂತ್ ಇದೆ, ಇಯರ್, ಸ್ಟೇಟಸ್ ಇನಿಷಿಯೇಟೆಡ್ ಇದೆ ನೋಡಿ. ಇದು ಇನಿಷಿಯೇಟೆಡ್ ಡೇಟು ಟೈಮನ್ನು ಗಮನಿಸ್ತೀವಿ. ಇದು ಕಂಪ್ಲೀಟ್ ಆಗತ್ತನ ವೆಯ್ಟ್ ಮಾಡ್ಬೇಕು ನಾವು. ಕಂಪ್ಲೀಟೆಡ್ ಡೇಟು
ಆಮೇಲೆ ಪೇ ಬಿಲ್ ನಂಬರ್ ಏನು ಬರುತ್ತೆ ಇದು ಕಂಪ್ಲೀಟ್ ಆಗತ್ತಾನೆ ವೇಟ್ ಮಾಡಬೇಕು. ನಂತರ ಡೌನ್ಲೋಡ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡು ಮೊಜಿಲಾ ಫೈರ್ಫಾಕ್ಸ್ ಓಲ್ಡ್ ವರ್ಷನ್ನಲ್ಲಿ ಮಾಡಿದರೆ ನಿಮಗೆ ಡ್ರಾಪ್ ಪೇ ಬಿಲ್ ಡೌನ್ಲೋಡ್ ಆಗುತ್ತೆ. ಇಲ್ಲ ಅಂತಂದರೆ ಫೇಲ್ಡ್ ಅಂಥೇಳಿ ಬರ್ತಿರುತ್ತೆ. ಇದೊಂದು ಗಮನಿಸ್ಬೇಕು ನೀವು. ಮೊಜಿಲಾ ಫೈರ್ಫಾಕ್ಸ್ ಬ್ರೌಸರ್ನ ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಯೂಸ್ ಮಾಡ್ಕೊಂಡು ಏನಂದ್ರೆ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಆ ಡ್ರಾಪ್ ಪೇ ಬಿಲ್ ಡೌನ್ಲೋಡ್ ಆಗುತ್ತೆ. ನಂತರ ಮತ್ತೆ ನಾವು ಹೋಮ್ ಸ್ಕ್ರೀನ್ಗೆ ಬರ್ತೀವಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕು ನಾವು ಈಗ ಏನಂತಂದ್ರೆ ಬಿಲ್ ನೋಡ್ಕೊಂಡಿದ್ದೀವಿ, ಡ್ರಾಪ್ ಪೇ ಬಿಲ್ ಕರೆಕ್ಟ್ ಇದೆ, ಡೌನ್ಲೋಡ್ ಮಾಡಿದ್ದೀವಿ, ಓಕೆ ಅಂತ ಮಾಡಿದ್ದೀವಿ. ಇಷ್ಟಾದ ನಂತರ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ಪು K2 ಬಿಲ್ಲನ್ನು ನಾವು ಸೆಂಡ್ ಮಾಡಬೇಕು. K2 ಬಿಲ್ ಸೆಂಡ್ ಮಾಡಬೇಕು ಅಂತಂದರೆ ಮತ್ತೆ ನಾವು ಪೇರೂಲ್ಗೆ ಬರಬೇಕು. ಇಲ್ಲಿ ಪೇರೂಲ್ಗೆ ಬಂದು ಇಲ್ಲಿ ಸೆಂಡ್ ಡ್ರಾಪ್ ಪೇ ಬಿಲ್ ಟು K2 ಅಂತ ಹೇಳಿದೆ. ಸೆಂಡ್ ಡ್ರಾಪ್ ಪೇ ಬಿಲ್ ಟು K2 ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಿಂಗೆ ಕ್ಲಿಕ್ ಮಾಡಿದ ಮೇಲೆ ಅನಂತರ ಏನು ಮಾಡ್ತೀವಿ ನಾವು ಮಂತ್ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಆಮೇಲೆ ಹೆಡ್ ಆಫ್ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಎಸ್ಟಾಬ್ಲಿಷ್ಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಖಜಾನೆ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ತೊಗೊಂಡು ಇಲ್ಲಿ ಗೆಟ್ ಅಂತೀವಿ. ಗೆಟ್ ಅಂತಂದಮೇಲೆ ಅವರು ಡಿಟೇಲ್ ಕಾಣುತ್ತೆ, ಇದರಲ್ಲಿ ಆ ಎಂಪ್ಲಾಯಿ ಡಿಟೇಲ್ ಕಾಣುತ್ತೆ. ಇಷ್ಟಾದ ನಂತರ ನಾವೇನು ಮಾಡೋಣ, ಸೆಂಡ್ ಟು K2 ಅಂಥೇಳಿ ಇರುತ್ತೆ. ಇಲ್ಲಿ ಸೆಂಡ್ ಟು K2 ಅಂತ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ಮೇಲೆ ನಮಗೊಂದು ಮೆಸೇಜ್ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಪೇ ಬಿಲ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಹ್ಯಾಸ್ ಬಿನ್ ಜನರೇಟೆಡ್ ಆ್ಯಂಡ್ ಸೆಂಡ್ ಟು ಖಜಾನೆ 2 ಅಂಥೇಳಿ. ಇಷ್ಟಾದಮೇಲೆ ಓಕೆ ಅಂತ ಕ್ಲಿಕ್ ಮಾಡ್ತೀವಿ. ಓಕೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಾಣ್ತಿರುತ್ತಲ್ಲ ಡಿಟೇಲ್, ಅದು ಕಂಪ್ಲೀಟಾಗಿ K2ಗೆ ಸೆಂಡ್ ಆಗಿದೆ ಅಂತ. ಸೆಂಡ್ ಆಗಿದ್ದು ನೆಕ್ಸ್ಟ್ ಸ್ಟೆಪ್ ಗಮನಿಸಿ. ಸೆಂಡ್ ಆಗಿದ್ದೇನಪ್ಪ ಅಂತಂದರೆ ಅದರ ಸ್ಟೇಟಸ್ ಏನಿದೆ ಅಂದರೆ ಅದು K2ಗೆ ಏನಂದ್ರೆ K2ನಲ್ಲಿ ಸೆಂಡ್ ಆಯಿತು ಅಥವಾ ಏನಂದರೆ ಅಲ್ಲಿಂದ ಆಟೋಮೆಟಿಕ್ ರಿವರ್ಟ್ ಆಯಿತು ಅಂಥೇಳಿ ಅದರ ಸ್ಟೇಟಸ್. ಇನ್ನು ಇನಿಷಿಯೇಟೆಡ್ನಲ್ಲಿದೆ, K2ಗೆ ಸೆಂಡ್ ಆಯಿತು ಅನ್ನೋದು ಮಾಹಿತಿ ತಿಳ್ಕೊಬೇಕು ಅಂತಂದರೆ ಮತ್ತೆ ನಾವು ಪೇರೂಲ್ಗೆ ಹೋಗ್ತೀವಿ. ಪೇರೂಲ್ನಲ್ಲಿ ಅದರ ಸೆಂಡ್ ಡ್ರಾಪ್ ಪೇ ಬಿಲ್ ಟು K2 ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಇದೆ ನೋಡಿ, K2 ಪೇ ಬಿಲ್ ಸ್ಟೇಟಸ್ ರಿಪೋರ್ಟ್ ಅಂಥೇಳಿ. K2 ಪೇ ಬಿಲ್ ಸ್ಟೇಟಸ್ ರಿಪೋರ್ಟ್ ಇದನ್ನು ಕ್ಲಿಕ್ ಮಾಡ್ತೀವಿ. ಮಾಡಿದ ಮೇಲೆ ಇಷ್ಟು ನಮಗೆ ಮಾಹಿತಿ ಸಿಗುತ್ತೆ. ಕೆಲವು ಏನಂದು ನೋಡಿ, ಇದನ್ನು ಆಲ್ರೆಡಿ ಡ್ರಾಫ್ಟ್ ಎಕ್ಸೆಪ್ಟೆಡ್ ಇನ್ DDO ಆಫೀಸ್ ಅಂತ ಹೇಳಿ ಇದೆ. ಇಲ್ಲ ಅಂತಂತಂದರೆ ಅದು ಮತ್ತೆ ಬಿಲ್ ಸ್ಟೇಟಸ್ ನಾಟ್ ರಿಸೀವ್ಡ್ ಫ್ರಮ್ K2 ಆ ಆಪ್ಷನ್ಸ್ನಲ್ಲಿ ಸಿಗ್ತಿರುತ್ತೆ. ಅದನ್ನು ನೋಡೋಣ. ಈ ರೀತಿಯಲ್ಲಿ ಇಲ್ಲಿ ಸಿಗ್ತಿರುತ್ತೆ, ಆ ಮಾಹಿತಿ ಇಲ್ಲಿ ಸಿಗ್ತಿರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಇದನ್ನು ಕಂಪ್ಲೀಟಾಗಿ ನೋಡ್ಕೊಳ್ಬೇಕಾ ಸ್ಟೇಟಸ್. ನಮ್ಮ ಸ್ಟೇಟಸ್ ನೋಡಿ ತಕ್ಷಣವೇ ಎಕ್ಸೆಪ್ಟ್ ಆಗಿದೆ. ಡ್ರಾಫ್ಟ್ ಎಕ್ಸೆಪ್ಟೆಡ್ ಇನ್ DDO ಆಫೀಸ್ ಅಂತ ಹೇಳಿದೆ. ಅಂದರೆ ಬಿಲ್ K2ಗೆ ಸೆಂಡ್ ಆಗಿದೆ ಅಂತ ಅರ್ಥ. ಈಗ HRMS ಕಂಪ್ಲೀಟಾಗಿ ವರ್ಕ್ ಮುಗೀತಿಲ್ಲ. ಪೇ ಬಿಲ್ ಏನಂದರೆ K2ಗೆ ಸೆಂಡ್ ಮಾಡಿದ್ದೀವಿ. ಮಾಡಿದ ನಂತರ ನಾವೇನು ಮಾಡಬೇಕು, ಲಾಗೌಟ್ ಮಾಡ್ಕೊಳ್ಬೇಕು. ಕಂಪ್ಲೀಟಾಗಿ ಏನಂತಂದ್ರೆ ಲಾಗೌಟ್ ಮಾಡ್ಕೊಳ್ಬೇಕು. ಯಾಕಂದರೆ HRMS ವರ್ಕ್ ಕಂಪ್ಲೀಟೆಡ್. ನೆಕ್ಸ್ಟ್ ನಮ್ಮ ಕೆಲಸ ಇರೋದೇನು ಅಂತಂದರೆ ಖಜಾನೆ 2ನಲ್ಲಿ ವರ್ಕ್ ಮಾಡೋದು. ಅದಕ್ಕೆ ನಾವು ಖಜಾನೆ 2ನ ಲಾಗಿನ್ ಮಾಡ್ಕೊಳ್ತೀವಿ. ಖಜಾನೆ 2 ಲಾಗಿನ್ ಮಾಡ್ಕೊಳ್ಳಿಕ್ಕೆ ಖಜಾನೆ 2 ಇಂಟಿಗ್ರೇಟೆಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಈ ಖಜಾನೆ 2ನಲ್ಲಿ ಲಾಗಿನ್ ಆಗೋದು. ಖಜಾನೆ 2ನಲ್ಲಿ ಲಾಗಿನ್ ಆಗಬೇಕು ಅಂತಂದರೆ ಅದರ ಸ್ಕ್ರೀನ್ ಈ ರೀತಿಯಲ್ಲಿ ಇದೆ ನೋಡಿ. ಈ ಸ್ಕ್ರೀನಿಗೆ ಬಂದುಬಿಡ್ತೀವಿ. ನಾವು ಒಂದು ಮಾಹಿತಿ ಗಮನಿಸಬೇಕಿಲ್ಲಿ. HRMSದಿಂದ ಏನಂತಂದ್ರೆ ಆ ಬಿಲ್ಲನ್ನು, ಸ್ಯಾಲ್ರಿ ಬಿಲ್ಲನ್ನು, ಡ್ರಾಪ್ ಪೇ ಬಿಲ್ನು ಸೆಂಡ್ ಮಾಡಿದ್ದೀವಿ K2ಗೆ. ಅದು ಸೂಪರ್ಡೆಂಟ್ ಲಾಗಿನಲ್ಲಿ ಬಂದಿರುತ್ತೆ. ಈ ಅಂಶವನ್ನು ಗಮನಿಸಬೇಕು. ಅದಕ್ಕಾಗಿ ನಾವು ಸೂಪರ್ಡೆಂಟ್ ಲಾಗಿನ್ಗೆ ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ. K2ಗೆ ನಾವು ಲಾಗಿನ್ ಆಗಿದ್ದೀವಿ. ಇಲ್ಲಿ ಲಾಗಿನ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂಥೇಳಿ ಇದೆ. ಇಲ್ಲಿ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ಮೇಲೆ ಯೂಸರ್ ನೇಮ್, ಪಾಸ್ವರ್ಡ್, ಆಮೇಲೆ ಇಲ್ಲಿ ಕಾಣುವಂಥ ಆನ್ಸರ್ ಬರೀಬೇಕಿದ್ರದ್ದು. ಇದರ ಆನ್ಸರ್ ಎಂಟ್ರಿ ಮಾಡಬೇಕು. ನಾನು ಮಾಡ್ತೀನಿ, ಯೂಸರ್ ನೇಮ್ ಹಾಕ್ತೀನಿ, ಪಾಸ್ವರ್ಡ್ ಹಾಕ್ಕೊಳ್ತೀನಿ. ಆಮೇಲೆ ಏನಂತಂದರೆ ಇದಕ್ಕೆ ಕಾಣುವಂಥ ಇದರ ಆನ್ಸರ್ ಇಲ್ಲಿ ಬರೀತೀನಿ. ಬರೆದ ನಂತರ ಇಲ್ಲಿ ಸೈನ್ ಇನ್ ಅಂಥೇಳಿ ಇದೆ. ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ಸೈನ್ ಇನ್ ಕ್ಲಿಕ್ ಮಾಡಿದ ಮೇಲೆ ನಾವು ನೇರವಾಗಿ ಹೋಗಬೇಕು. ಇಲ್ಲಿ ಸೂಪರ್ಡೆಂಟ್ ಲಾಗಿನ್ನಕ್ಕೆ ಸೂಪರ್ಡೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೂಪರ್ಡೆಂಟ್ ಸೆಲೆಕ್ಟ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತೀವಿ. ಸಬ್ಮಿಟ್ ಅಂದ ತಕ್ಷಣವೇ ಈ ಸ್ಕ್ರೀನಿಗೆ ಬಂದುಬಿಡ್ತೀವಿ ನಾವು. ಇದು ಸೂಪರ್ಡೆಂಟ್ ಸ್ಕ್ರೀನ್. ಇಲ್ಲಿ HRMSನಿಂದ ಕಳಿಸಿರುವಂಥ ಡ್ರಾಪ್ ಪೇ ಬಿಲ್ ಇಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ವರ್ಕ್ ಲಿಸ್ಟ್ ಡ್ಯಾಶ್ ಬೋರ್ಡ್ನಲ್ಲಿ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ. ಇಲ್ಲಿ ಈ ಡ್ರಾಪ್ ಪೇ ಬಿಲ್ ರಿಕ್ವೆಸ್ಟ್ ವರ್ಕ್ ಲಿಸ್ಟನ್ನು ಕ್ಲಿಕ್ ಮಾಡ್ಕೊಳ್ತೀನಿ.
ಇದನ್ನು ಕ್ಲಿಕ್ ಮಾಡಿದ ಮೇಲೆ ನಮಗೆ ಇಲ್ಲಿ ಬಿಲ್ ರಿಕ್ವೆಸ್ಟ್ ಐ ಡಿ ಅಂಥೇಳಿ ಇಲ್ಲಿ ಬಿಲ್ ನಂಬರ್ ಐ ಡಿ ಕಾಣ್ತಿರುತ್ತೆ. ಇದ್ರ ಸ್ಟೇಟಸ್ ಇಷ್ಟು ಇದೆ. ನಂತರ ಅದನ್ನು ಕ್ಲಿಕ್ ಮಾಡ್ತೀವಿ ನಾವು. ಈ ಬಿಲ್ ರಿಕ್ವೆಸ್ಟ್ ಐ ಡಿ ಅಂತ ಹೇಳಿದೆಯಲ್ಲ ಅದು ಹೈಲೈಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ನಂತರ ಕಂಪ್ಲೀಟ್ ಆದಂಥ ಒಂದು ಡಿಸ್ಪ್ಲೇ ಇದರಲ್ಲಿ ಗೋಚರಿಸ್ತಾ ನಮಗೆ. ಇಲ್ಲಿ ಎಕ್ಸ್ಪೆಂಡಿಚರ್ ಹೆಡ್ ಆಫ್ ಅಕೌಂಟ್ ಇದೆ, ಬಜೆಟ್ ಲೈನ್, ಈ ರೀತಿಯಲ್ಲಿ ಏನಂದರೆ ಡಿಟೇಲ್ ಮಾಹಿತಿ ಇದರಲ್ಲಿ ಕಾಣ್ತಿರ್ತೀವಿ. ಇಷ್ಟಾದ ನಂತರ ಇಲ್ಲಿ ಈ ಒಂದು ಸ್ಕ್ರೀನಲ್ಲಿ ನಮ್ಮ ಕೆಲಸ ಏನು ಅಂತಂದರೆ ಹೆಡ್ ಆಫ್ ಅಕೌಂಟ್ನ ವೆರಿಫೈ ಮಾಡೋದು ಅಂತ ಇಲ್ಲಿ ಕಾಣುತ್ತೆ ನೋಡಿ. ಇಲ್ಲಿ ಲೆಕ್ಕ ಸಿರಿಸಿಕೆ ಪರಿಶೀಲಿಸಿದೆ ಅಂತ ಅದನ್ನು ಕ್ಲಿಕ್ ಮಾಡಬೇಕು. ಇದನ್ನೇನಂತಂದರೆ ಕ್ಲಿಕ್ ಮಾಡಿದ್ದೀವಿ ಅಂತಂದರೆ ಹೆಡ್ ಆಫ್ ಅಕೌಂಟ್ ವೆರಿಫೈಡ್ ಅಂತ. ಹೆಡ್ ಆಫ್ ಅಕೌಂಟ್ ವೆರಿಫೈ ಮಾಡ್ಕೊಂಡಿವಿ. ನಂತರ ನೋಡಿ ಇಷ್ಟು ನಮಗೆ ಟ್ಯಾಬ್ ಕಾಣುತ್ತೆ. ಇಷ್ಟು ಏನಂತರ ಜನರಲ್ ಡೀಟೇಲ್ಸ್ ಅಂತ ಹೇಳಿದೆ, ಕನ್ಸೋಲಿಡೇಟೆಡ್ ಡೀಟೇಲ್ಸ್, ಈ ರೀತಿಯಲ್ಲಿ ಕಂಪ್ಲೀಟ್ ಆದಂಥ ಒಂದು ಡೀಟೇಲ್ಸ್ ಅದಾವೆ. ಈಗ ನಾವು ಜನರಲ್ ಡೀಟೇಲ್ಸನ್ನು ನೋಡ್ಕೊಂಡಿದ್ದೀವಿ. ಜನರಲ್ ಡೀಟೇಲ್ಸ್ನಲ್ಲಿ ಏನಂತಂದರೆ ಹೆಡ್ ಆಫ್ ಅಕೌಂಟು ಪರಿಶೀಲನೆ ಮಾಡಿದ್ದೀವಿ. ಈಗ ಕನ್ಸೋಲಿಡೇಟೆಡ್ ಡೀಟೇಲ್ ಕ್ಲಿಕ್ ಮಾಡ್ತೀನಿ ನಾನು. ಇಲ್ಲಿ ಕನ್ಸೋಲಿಡೇಟೆಡ್ ಡೀಟೇಲ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ತೀನಿ. ಇದರಲ್ಲಿ ಇಷ್ಟು ಮಾಹಿತಿ ಸಿಗುತ್ತೆ ನಮಗೆ. ಕನ್ಸೋಲಿಡೇಟೆಡ್ ಡೀಟೇಲ್ಸ್ನಲ್ಲಿ ಏನಂತಂದರೆ ಅವ್ರ ಗಳಿಕೆ, ಅರ್ನಿಂಗ್ ಎಷ್ಟಿದೆ, ಡಿಡಕ್ಷನ್ ಎಷ್ಟಿದೆ, ಎಸ್ಟಾಬ್ಲಿಷ್ಮೆಂಟ್ ನಂಬರ್, ಟೈಪ್ ಆಫ್ ಎಸ್ಟಾಬ್ಲಿಷ್ಮೆಂಟ್, ಈ ರೀತಿಯಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿ ಇರುತ್ತೆ. ನೆಕ್ಸ್ಟ್ ಟ್ಯಾಬ್ ಕ್ಲಿಕ್ ಮಾಡ್ಬೇಕು ನಾವು, ಎಂಪ್ಲಾಯ್ ಬ್ರೇಕಪ್ ಅಂಥೇಳಿ, ನೌಕರರ ವಿಂಗಡಣೆ. ಅದನ್ನು ಕ್ಲಿಕ್ ಮಾಡಿದರೆ ಅವರು ಸೀರಿಯಲ್ ನಂಬರ್, KJD ನಂಬರ್, ಎಂಪ್ಲಾಯಿ ನೇಮು, ಎಂಪ್ಲಾಯಿ ಪೋಸ್ಟ್, ಆಧಾರ್ ನಂಬರ್ ಅಂತಂದರೆ ಎಲ್ಲ ಒನ್ ಅಂತೆ ತೋರಿಸ್ತಾ ಇದೆ. ಅವ್ರ ಬೇಸಿಕ್, ಪೇ ಸ್ಕೇಲ್, ಮಂತ್, ಕಂಪ್ಲೀಟ್ ಡಿಟೇಲ್ ಇದರಲ್ಲಿ ಕಾಣುತ್ತೆ. ಇದರಲ್ಲಿ ಜಸ್ಟ್ ಅದನ್ನು ನೋಡಬೇಕಷ್ಟೇ ನಾವು ಇದರಲ್ಲಿ. ಇಷ್ಟಾದ ನಂತರ ನೆಕ್ಸ್ಟ್ ಟ್ಯಾಬ್ ಕ್ಲಿಕ್ ಮಾಡ್ತೀವಿ. ಇಲ್ಲಿ ರಿಸಿಪೆಂಟ್ ಡಿಡಕ್ಷನ್ ಅಮೌಂಟ್ ಸಮ್ರಿ ಡೀಟೇಲ್ಸ್ ಅಂಥೇಳಿ ಇದು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪಾವತಿ ವಿಧ, ಈ ಪೇಮೆಂಟ್ ಡಿಫಾಲ್ಟ್ ಆಗಿರುತ್ತೆ, ಈ ಪೇಮೆಂಟನ್ನೇ ನಾವು ತಗೊಳ್ಬೇಕು. ನಂತರ ಅವರು ಸ್ವೀಕೃತರ ವಿವರಗಳು ಇದರಲ್ಲಿ ಗೋಚರಿಸ್ತಾ, ರಿಸಿಪೆಂಟ್ ಕೋಡ್ ಇದೆ, ರಿಸಿಪೆಂಟ್ ನೇಮ್ ಇದರಲ್ಲಿ ಕಾಣುತ್ತೆ, ಅವ್ರ ಬ್ಯಾಂಕ್ ನೇಮ್, ಅವರು ಶಾಖೆ, ಅಕೌಂಟ್ ನಂಬರ್, ಹಿಂಗೆ ಕಂಪ್ಲೀಟ್ ಡಿಟೇಲ್ ಇದರಲ್ಲಿ ಕಾಣುತ್ತೆ. ಇಲ್ಲಿ ನಾವು ಏನು ವರ್ಕ್ ಮಾಡ್ಬೇಕು, ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಂತಂದರೆ ರಿಸಿಪೆಂಟ್ ಡೀಟೇಲ್ಸ್ ವೆರಿಫೈ ಮಾಡ್ಬೇಕು. ಇಲ್ಲಿ ರಿಸಿಪೆಂಟ್ ಡೀಟೇಲ್ಸ್ ಅಂತ ಏನು ಕಾಣುತ್ತಲ್ಲ ಇದನ್ನು ವೆರಿಫೈ ಮಾಡ್ಬೇಕು. ರೈಟ್ ಮಾರ್ಕ್ ಮಾಡ್ಕೊಳ್ತೀವಿ ನೋಡಿ. ರಿಸಿಪೆಂಟ್ ಡೀಟೇಲ್ಸ್ ವೆರಿಫೈ ಮಾಡ್ಕೊಳ್ತೀವಿ. ನಂತರ ಸ್ಕ್ರಾಲ್ ಮಾಡಿದ್ದೀವಿ ಅಂತಂದರೆ ಅದ್ರ ಕೆಳಗಡೆನೇ ಏನಂತಂದರೆ ಇಷ್ಟು ಡಿಡಕ್ಷನ್ ಬಗ್ಗೆ, ಡಿಡಕ್ಷನ್ ಡೀಟೇಲ್ಸ್ ಅದಾವ, ಅವನ್ನೆಲ್ಲನೂ ವೆರಿಫೈ ಮಾಡ್ಬೇಕು. ಇವು ಕ್ಲಿಕ್ ಮಾಡ್ಕೊಳ್ಬೇಕು. ವೆರಿಫೈ ಮಾಡ್ತೀವಿ. ಮತ್ತು ಅಮೌಂಟ್ ಡೀಟೇಲ್ಸನ್ನು ವೆರಿಫೈ ಮಾಡ್ಕೊಳ್ತೀವಿ. ಇಷ್ಟು ವೆರಿಫೈ ಮಾಡ್ಕೊಂಡು ನಂತರ ಮತ್ತೆ ಸ್ಕ್ರಾಲ್ ಮಾಡ್ಕೊಳ್ತೀವಿ. ಸ್ಕ್ರಾಲ್ ಮಾಡಿ ಮತ್ತೊಂದು ಟ್ಯಾಬಿಗೆ ಬರ್ತೀವಿ, ಎಡಿಷ್ನಲ್ ಡಾಕ್ಯುಮೆಂಟ್ ಅಂಥೇಳಿ. ಇದು ಇದರಲ್ಲಿ ಏನೂ ಗೋಚರಿಸ್ತಾ ಇಲ್ಲ. ನೆಕ್ಸ್ಟ್ ಏನಂದರೆ ಸರ್ಟಿಫಿಕೇಟಿಗೆ ಹೋಗ್ತೀವಿ. ಇಷ್ಟು ಸರ್ಟಿಫಿಕೇಟ್ನು ಕಾಣ್ತೀವಿ. ನೆಕ್ಸ್ಟ್ ಮತ್ತೊಂದು ಟ್ಯಾಬನ್ನು ಕ್ಲಿಕ್ ಮಾಡ್ತೀವಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ. ಇಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಗಿದೆ. ಇವೆಲ್ಲನೂ ವೆರಿಫೈ ಮಾಡ್ಬೇಕು. ಇವೇನು ಕಾಣ್ತಾ ಇದೆಯಲ್ಲ ಇವು ವೆರಿಫೈ, ಒಂದೊಂದು ಅನೆಕ್ಸರಿಕ್, ಆಮೇಲೆ ಇವು GPF, GIS ಏನು ಕಾಣುತ್ತೀವಿ ಇಷ್ಟೆಲ್ಲ, ಇವೆಲ್ಲ ಡಾಕ್ಯುಮೆಂಟ್ನ ವೆರಿಫೈ ಮಾಡಬೇಕು. ಬಟ್ ಇಲ್ಲಿ ಸ್ಯಾಲ್ರಿ ಬಿಲ್ ಇರೋದರಿಂದ ಸ್ಯಾಂಕ್ಷನ್ ಅಥವಾ ಆಫೀಸ್ ಆರ್ಡರ್ ಇದೆಯಲ್ಲ ಇದನ್ನು ನಾವು ಫಿಸಿಕಲ್ ಕಾಪಿ ಟ್ರೆಜರಿ ಅವರಿಗೆ ಸೆಂಡ್ ಮಾಡೋದಿಲ್ಲ. ಅದಕ್ಕಿದು ಅನ್ಚೆಕ್ಕೇ ಇರಬೇಕಿದು, ಟಿಕ್ ಮಾಡಬಾರ್ದು ಇದನ್ನು. ಇವನೇನಂತಾರೆ ವೆರಿಫೈ ಮಾಡಬೇಕಾಗತ್ತೆ. ವೆರಿಫೈ ಮಾಡ್ಕೊಳ್ತೇನೆ. ಇಷ್ಟು ಕಂಪ್ಲೀಟಾಗಿ ವೆರಿಫೈ ಮಾಡ್ತೇನೆ. ಇಷ್ಟು ವೆರಿಫೈ ಆದ ನಂತರ ಮತ್ತೆ ನಾವು ಹೊಸ ಟ್ಯಾಬಿಗೆ ಹೋಗ್ತೀವಿ. ಇಲ್ಲಿ ಚೆಕ್ ಲಿಸ್ಟ್ ವೆರಿಫಿಕೇಷನ್. ಇಷ್ಟು ಕಂಪ್ಲೀಟಾಗಿ ಇದರಲ್ಲಿ ನಮಗೆ ಯಾವುದು ಅಪ್ಲಿಕೇಬಲ್ ಇದೆ ಅದನ್ನು ಎಸ್ ಅನ್ನಬೇಕು. ಇಲ್ಲ ಅಂತಂದ್ರೆ ನಾಟ್ ಅಪ್ಲಿಕೇಬಲ್, ನೋ ಅಂತ ಕೊಟ್ಟರೆ ಮಾತ್ರ ಇಲ್ಲಿ ರಿಮಾರ್ಕನ್ನು ಬರೀಬೇಕಾಗತ್ತೆ. ಅದಕ್ಕೆ ನಮಗೆ ಯಾವುದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಮತ್ತು ಚೆಕ್ ಲಿಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ನಮಗೆ ಯಾವುದಕ್ಕೆ ಅಪ್ಲೈ ಆಗುತ್ತಾ ಅವನು ಟಿಕ್ ಮಾಡ್ಕೊಳ್ತೀವಿ. ಕಂಪ್ಲೀಟಾಗಿ ಅದನ್ನು ವೆರಿಫಿಕೇಷನ್ ಮಾಡಬೇಕು ಅಂತ ವೆರಿಫೈ ಮಾಡ್ಕೊಳ್ತೀವಿ. ವೆರಿಫೈ ಆದ ನಂತರ ನೋಡಿ ವೆರಿಫಿಕೇಷನ್ ಲೀಸ್ಟ್ ಇದೆ. ಇವೆಲ್ಲನೂ ವೆರಿಫೈಡ್ ಆಗಿರಬೇಕು. ಯಾವುದಾದ್ರೂ ವೆರಿಫೈ ಆಗಲಿಲ್ಲ ಅಂದರೆ ಅದು ಫಾರ್ವರ್ಡೇ ಆಗಲ್ಲ. ಮತ್ತೆ ಅಂದರೆ DDO ಅವರಿಗೆ ಫಾರ್ವರ್ಡ್ ಮಾಡಬೇಕಲ್ಲ, ನಾವು ಫಾರ್ವರ್ಡೇ ಆಗಲ್ಲ ಅದು. ಅದಕ್ಕೆ ಇಷ್ಟೆಲ್ಲ ಮಾಹಿತಿನ ನೋಡಿಕೊಂಡು ಎಲ್ಲ ವೆರಿಫೈ ಆಯಿತು ಅಂತಂದರೆ ಬಿಲ್ಲನ್ನು ನಾವೇನು ಮಾಡ್ತೀವಿ, ಇಲ್ಲಿ ಫಾರ್ವರ್ಡ್ ಅಂಥೇಳಿ ಬಟನ್ ಕಾಣುತ್ತೆ ನೋಡಿ. ಇಲ್ಲಿ ಫಾರ್ವರ್ಡ್ ಅಂತ ಕ್ಲಿಕ್ ಮಾಡ್ತೀವಿ. ಫಾರ್ವರ್ಡ್ ಯಾರಿಗೆ ಮಾಡ್ಬೇಕು ನಾವು, ಸೂಪರ್ಡೆಂಟಿಂದ DDO ಅವರಿಗೆ ಫಾರ್ವರ್ಡ್ ಮಾಡಬೇಕಾಗತ್ತೆ. ಅದಕ್ಕೆ ಫಾರ್ವರ್ಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಒಂದು ಮೆಸೇಜ್ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ. ಏನಂತಂದರೆ ನಾವು ಈ ಬಿಲ್ ವೆರಿಫೈ ಮಾಡಿದ್ದು, ಡು ಯು ವಾಂಟ್ ಟು ಸೇವ್ ಆ್ಯಂಡ್ ಫಾರ್ವರ್ಡ್ ಬಿಲ್ ಅಂತ ಕೇಳುತ್ತೆ. ಓಕೆ ಅಂತಂತೀವಿ. ಅವಾಗಿದ್ದು ಒಂದು ರೀತಿಯಾದಂಥ ಒಂದು ಸರ್ಟಿಫಿಕೇಟ್, ಸೈನರ್ ಸರ್ಟಿಫಿಕೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ.
ಇಲ್ಲಿ ಓಕೆ ಅಂತಂದು ಕೆಲವೊಂದು ಸಲ ಬರ್ಬೋದು, ಕೆಲವೊಂದು ಸಲ ಬರದೇ ಇರ್ಬೋದು ಈ ಒಂದು ಡಿಸ್ಪ್ಲೇ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಯೂಸರ್ ಪಿನ್ ಅಂತ ಹೇಳಿದೆ. ಯೂಸರ್ ಪಿನ್ ಅಂತಂದರೆ ನಾವು ಯಾರು ಯೂಸರ್ನಲ್ಲಿದ್ದೀವಿ, ಈ ಸದ್ಯಕ್ಕೆ ನಾನು ಸುಪ್ರೆಂಟ್ ಲಾಗಿನಲ್ಲಿದ್ದೀನಿ, ಸುಪ್ರೆಂಟ್ ಅವರ ಯೂಸರ್ ನೇಮ್ ಹಾಕಬೇಕು ಅಂತ. ಅಂದರೆ ಅವ್ರ ಯೂಸರ್ ನೇಮ್ ಅಂತಂದ್ರೆ ಏನು, KJID ನೇಮ್, KJID ಸಂಖ್ಯೆ ಅಂತ. ಆ KJID ನಂಬರ್ನು ಹಾಕ್ತೀವಿ, KJID ನಂಬರ್ ಎಂಟ್ರಿ ಮಾಡ್ತೀವಿ. KJID ನಂಬರ್ ಎಂಟ್ರಿ ಮಾಡಿದ ಮೇಲೆ ಓಕೆ ಅಂತ ಅಂತೀವಿ. ಅವಾಗ ನೋಡಿ ಇದನ್ನು ಬಿಲ್ ಇನ್ಫಾರ್ಮೇಷನ್ ಮಾಹಿತಿ ಬರುತ್ತೆ. ಬಿಲ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಸಕ್ಸಸ್ಫುಲಿ. ಇಲ್ಲಿ ಬಿಲ್ ನಂಬರ್ ಜನ್ರೇಟ್ ಆಗುತ್ತೆ, ಬಿಲ್ ವಿತ್ ಬಿಲ್ಲಿನ ಜೊತೆ ಅವ್ರ ಹೆಸರು ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ. ಅದಕ್ಕಿಷ್ಟು ಮಾಹಿತಿ ಕಂಪ್ಲೀಟ್ ಆದ ನಂತರ ನಾವು ಕ್ಲೋಸ್ ಅಂತ ಅಂತೀವಿ. ಕ್ಲೋಸ್ ಅಂತ ಇಷ್ಟು ಕಂಪ್ಲೀಟ್ ಆಗಿಬಿಡ್ತು. ನೋ ಡೇಟಾ ಅವೈಲೇಬಲ್ ಇನ್ ಟೇಬಲ್ ಅಂತ ಹೇಳಿದೆ. ಯಾಕಂತಂದ್ರೆ ಆ ಡೇಟಾ ಕಂಪ್ಲೀಟಾಗಿ DD ಅವರಿಗೆ ಫಾರ್ವರ್ಡ್ ಆಗಿದೆ ಅಂತ. ಇದು ಸುಪ್ರೆಂಟ್ ಲಾಗಿನ್ನಲ್ಲಿ ನಿರ್ವಹಿಸುವಂಥ ಕೆಲಸ. ಇಷ್ಟು ಪ್ರೋಸೆಸ್ನ ನಾವು ಮಾಡಬೇಕಾಗತ್ತೆ. ನೆಕ್ಸ್ಟ್ ಪ್ರೋಸೆಸ್ ಇದದ್ದು ನಾವು DDO ಲಾಗಿನ್ನಲ್ಲಿ ಹೋಗಬೇಕು. DDO ಲಾಗಿನ್ ಸೇಮ್ ಅದೇ K2 ಇದನ್ನು ಯೂಸ್ ಮಾಡಿಕೊಂಡು ನಾವು DDO ಲಾಗಿನ್ಗೆ ಲಾಗಿನ್ ಆಗ್ತೀವಿ. DDO ಲಾಗಿನ್ ಆದ ತಕ್ಷಣ ಏನಂತಂದರೆ ಅಲ್ಲಿ DDO ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಎಂಟ್ರಿ ಮಾಡ್ಕೊಳ್ತೀವಿ. ಇಲ್ಲಿ ರೋಲ್ಸ್ ಏನಂತಂದರೆ DDO ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಹೇಳಿದೆ, ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ನೋಡಿ ಇಲ್ಲಿ ವರ್ಕ್ ಲಿಸ್ಟ್ ಡ್ಯಾಶ್ಬೋರ್ಡ್ನಲ್ಲಿ ಬಿಲ್ ವೆರಿಫಿಕೇಷನ್ ವರ್ಕ್ ಲಿಸ್ಟ್ DDOನಲ್ಲಿ ಅಂತ ಈ ಬಿಲ್ ವೆರಿಫಿಕೇಷನ್ ವರ್ಕ್ ಲಿಸ್ಟು ಕ್ಲಿಕ್ ಮಾಡ್ತೀವಿ. ಬಿಲ್ ವೆರಿಫಿಕೇಷನ್ ವರ್ಕ್ ಲಿಸ್ಟ್ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಬಿಲ್ ನಂಬರ್ ಡಿಸ್ಪ್ಲೇ ಆಗುತ್ತೆ, ಬಿಲ್ ಟೈಪ್ ಇದೆ, ಕ್ಲೇಮ್ ಟೈಪ್ ಇದೆ, ಗ್ರಾಸ್ ಅಮೌಂಟ್, ನೆಟ್ ಅಮೌಂಟ್, ಕಂಪ್ಲೀಟ್ ಆದಂಥ ಮಾಹಿತಿ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ನಾವು ಮಾಡಬೇಕಿಲ್ಲಿ ಬಿಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಬೇಕಿಲ್ಲಿ ಬಿಲ್ ನಂಬರ್ ಕಾಣ್ತಿರುತ್ತೆ, ಬಿಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತೀವಿ. ಬಿಲ್ ನಂಬರ್ ಕ್ಲಿಕ್ ಮಾಡಿದ ನಂತರ ಇಷ್ಟು ಮಾಹಿತಿ ಗೋಚರಿಸ್ತಾ ನಮಗೆ. ಇಲ್ಲಿ ನಾವು ಮಾಡುವಂಥ ಕೆಲಸ ಏನು ಅಂತಂದರೆ ಹೆಡ್ ಆಫ್ ಅಕೌಂಟ್ನ ವೆರಿಫೈ ಮಾಡೋದು ಅಂತ. ಹೆಡ್ ಆಫ್ ಅಕೌಂಟು ವೆರಿಫೈ ಮಾಡಬೇಕು ಅಂದರೆ ಟಿಕ್ ಮಾರ್ಕ್ ಮಾಡ್ಕೊಳ್ತಿದ್ದಾನೆ, ರೈಟ್ ಮಾರ್ಕ್ ಅಂದರೆ ವೆರಿಫೈಡ್ ಅಂತದು. ವೆರಿಫೈ ಮಾಡಿದ ನಂತರ ಇಷ್ಟು ಡಿಸ್ಪ್ಲೇ ಆಗುತ್ತೆ ನೋಡಿ. ಸೇಮ್ ಏನಂದ್ರೆ ಸುಪ್ರೆಂಟ್ ಲಾಗಿನ್ನಲ್ಲಿ ಏನು ಡಿಸ್ಪ್ಲೇ ಇತ್ತು ಅದೇ ಡಿಸ್ಪ್ಲೇ DDO ಲಾಗಿನ್ನಲ್ಲೇ ಇರುತ್ತೆ. ಇದನ್ನು ಗಮನಿಸಬೇಕು. ಕನ್ಸೋಲೇಟ್ ಡೀಟೇಲ್ಸ್ ನೋಡ್ತೀವಿ. ನಂತರ ಏನಂತಂದರೆ ಇಲ್ಲಿ ನೌಕರ ವಿಂಗಡಣೆ ನೋಡ್ತೀವಿ, ಇದನ್ನು ಕ್ಲಿಕ್ ಮಾಡ್ತೀವಿ. ಸೇಮ್ ಡಿಟೇಲ್ ಇದೆ. ಇಲ್ಲಿ ರಿಸಿಪಿಯೆಂಟ್ ಡಿಡಕ್ಷನ್ ಅಷ್ಟನ್ನು ನೋಡ್ತೀವಿ. ಇಲ್ಲಿನೂ ಸೇಮ್ ಸುಪ್ರೆಂಟ್ ಲಾಗಿನಲ್ಲಿ ಏನಿದೆ ಅದೇ ಮಾಹಿತಿ ಇದರಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಬಟ್ DDO ಅವರು ಅದನ್ನು ವೆರಿಫೈ ಮಾಡಬೇಕಲ್ಲ, ಅದಕ್ಕಾಗಿ ಅವ್ರನ್ನೂ ಒಂದು ಸಲ ವೆರಿಫೈ ಮಾಡಬೇಕು. ಅವ್ರನ್ನೂ ಈ ಪೇಮೆಂಟ್ನಲ್ಲಿದೆ, ಈ ಪೇಮೆಂಟ್ ತೊಗೊಳ್ತೀವಿ, ರಿಸಿಪಿಯೆಂಟ್ ಕೋಡ್ ಕಾಣುತ್ತೆ, ರಿಸಿಪಿಯೆಂಟ್ ನೇಮ್ ಇದೆ, ಬ್ಯಾಂಕ್ ನೇಮ್ ಇದೆ, ಹಿಂಗೆ ಕಂಪ್ಲೀಟ್ ಆದಂಥ ಡಿಟೇಲ್ ಕಾಣುತ್ತೆ. DDO ಅವ್ರು ಏನು ಮಾಡಬೇಕು, ಇದನ್ನು ರಿಸಿಪಿಯೆಂಟ್ ಡೀಟೇಲ್ಸ್ ವೆರಿಫೈಡ್ ಅಂಥೇಳಿ ಇದನ್ನು ವೆರಿಫೈ ಮಾಡ್ಕೊಳ್ಬೇಕು. ವೆರಿಫೈ ಮಾಡಿ ನೆಕ್ಸ್ಟ್ ಏನಂತ ನೋಡ್ರಿ, ಒಂದು ಮಾಹಿತಿ ಬೇಕಂತ ಇದರಲ್ಲಿ ಒಂದು ಬಿಟ್ಟಿದ್ದೀನಿ. ಡಿಡಕ್ಷನ್ ಏನಂತ ನಾನು ಕ್ಲಿಕ್ ಮಾಡಿಲ್ಲ. ಅದೊಂದಿಷ್ಟು ಮಾಹಿತಿ ಹೇಳೋಣ ಅಂಥೇಳಿ. ಇನ್ನು ಎಡಿಷ್ನಲ್ ಡಾಕ್ಯುಮೆಂಟ್ ಕ್ಲಿಕ್ ಮಾಡೋಣ, ಏನೂ ಇಲ್ಲ ಇದರಲ್ಲಿ. ನೆಕ್ಸ್ಟ್ ಏನಂತಂದರೆ ಇದು ಪ್ರಮಾಣ ಪತ್ರದ ವಿವರಗಳು, ಇದನ್ನು ಕ್ಲಿಕ್ ಮಾಡ್ತೀನಿ. ಇಷ್ಟು ಸರ್ಟಿಫಿಕೇಟ್ ನೇಮ್ ಬರುತ್ತೆ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲಿ ಇಷ್ಟು ಮಾಡಬೇಕು. ಯಾವ ಡಾಕ್ಯುಮೆಂಟ್ ಇದಾವಲ್ಲ ಇದಕ್ಕೆ ಅದಕ್ಕೆ ಸಂಬಂಧಪಟ್ಟಿರುವಂತೆ ನಾವು ವೆರಿಫಿಕೇಷನ್ ಮಾಡಬೇಕಾಗತ್ತೆ. ಇಲ್ಲಿ ಇಷ್ಟು ವೆರಿಫಿಕೇಷನ್ ಮಾಡಿದ ನಂತರ ನೆಕ್ಸ್ಟ್ ಹೋಗ್ತೀವಿ ನಾವು ಈ ಚೆಕ್ ಲಿಸ್ಟ್ ವೆರಿಫಿಕೇಷನ್. ನಮಗೆ ಯಾವುದು ಸಂಬಂಧ ಇರುತ್ತೆ, ಯಾವುದು ಕರೆಕ್ಟಾಗಿ ಅಪ್ಲೈ ಆಗುತ್ತೆ ಅಷ್ಟು ಏನಂತಂದ್ರೆ ಅದನ್ನು ವೆರಿಫೈ ಮಾಡಬೇಕು, ಎಸ್ ಅಂತ ಅನ್ಬೇಕು. ಅದಕ್ಕೆ ನಮಗೆ ಅಪ್ಲಿಕೇಬಲ್ ಇರಲಿಲ್ಲ ಅಂತಂದರೆ ನಾಟ್ ಅಪ್ಲಿಕೇಬಲ್ ಎನ್ನೇ ಅಂತ ಕ್ಲಿಕ್ ಮಾಡ್ತೀವಿ. ಅದು ನೋ ಅಂತಿತ್ತಂದ್ರೆ ಮಾತ್ರ ಇಲ್ಲಿ ರಿಮಾರ್ಕನ್ನು ಬರಿಬೇಕಾಗತ್ತೆ. ಆಮೇಲೆ ನೋಡಿ ಇದನ್ನು ವೆರಿಫಿಕೇಷನ್ ವರ್ಕ್ ಲಿಸ್ಟ್ ನಾನು ಬೇಕಂತಿದ್ದು ಒಂದಿಷ್ಟು ಮಾಹಿತಿ ಬಿಟ್ಟಿದ್ದೀನಿ ಅಂತ ಹೇಳಿದ್ದೆ ನಾನು. ಅಂದರೆ ಇವು ಏನಂತಂದ್ರೆ ಇಷ್ಟು ಡೀಟೇಲ್ಸನ್ನು, ಆಮೇಲೆ ಅಮೌಂಟ್ ವೆರಿಫಿಕೇಷನ್ ಡೀಟೇಲ್ಸ್, ನೆಟ್ ಅಮೌಂಟ್ ಎಷ್ಟಿದೆ ಅಂಥೇಳಿ ಅದನ್ನು ವೆರಿಫೈ ಮಾಡಲಿಲ್ಲ ನಾನು. ಅದಕ್ಕೆ ಇವು ಎಷ್ಟೆಲ್ಲ ವೆರಿಫೈ ಅದಾವೆ. ಇದನ್ನು ನಾವು ಮತ್ತೇನಂದ್ರೆ ಫಾರ್ವರ್ಡ್ ಟು ಆ್ಯಂಡ್ ಸೆಂಡ್ ಟು ಪ್ರಿಂಟಿಂಗ್ ಅಂತಂದ್ರೆ ಅದು ಫಾರ್ವರ್ಡೇ ಆಗೋಲ್ಲ, ಯಾಕಂದ್ರೆ ಇವು ಎರಡೂ ವೆರಿಫೈ ಆಗಿಲ್ಲ ಅಂತ. ಅದಕ್ಕೆ ಇಷ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಯಾವುದು ವೆರಿಫೈ ಆಗಿಲ್ಲಲ್ಲ ಇದು, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣ ನಾನು ಯಾವುದನ್ನು ವೆರಿಫೈ ಮಾಡಿಲ್ಲ ಆ ಮಾಹಿತಿಗೆ ಬಂದುಬಿಡ್ತೀವಿ, ಆ ಪೇಜಿಗೆ ಬಂದುಬಿಡ್ತೀವಿ. ಇಲ್ಲೇನು ಮಾಡ್ತೀವಿ, ಇದನ್ನು ಕಂಪ್ಲೀಟಾಗಿ ವೆರಿಫೈ ಮಾಡ್ಕೊಳ್ತೀವಿ ಅಂತ. ಇಷ್ಟು ವೆರಿಫೈ ಮಾಡಬೇಕು. ಇವು ಅಮೌಂಟನ್ನು ವೆರಿಫೈ ಆದು, ಇವು ಡಿಡಕ್ಷನ್ ವೆರಿಫೈ ಆದು. ಈಗ ನೋಡಿ ಇದನ್ನು ವೆರಿಫಿಕೇಷನ್ ಲಿಸ್ಟು ಇವೆಲ್ಲ ವೆರಿಫೈಡ್ ಅಂತ ಆಯಿತು ನೋಡಿ. ಇಷ್ಟು ವೆರಿಫೈಡ್ ಆದ ನಂತರ ನಾವು ನೆಕ್ಸ್ಟ್ ಮಾಡಬೇಕಾಗಿದ್ದಲ್ಲಿ ಅಪ್ರೂವ್ ಆ್ಯಂಡ್ ಸೆಂಡ್ ಫಾರ್ ಪ್ರಿಂಟಿಂಗ್ ಅಂತ.
ಅಪ್ರೂವ್ ಆ್ಯಂಡ್ ಸೆಂಡ್ ಫಾರ್ ಪ್ರಿಂಟಿಂಗ್ ಇದನ್ನು ಕ್ಲಿಕ್ ಮಾಡ್ತೀವಿ. ಯಾಕಂದ್ರೆ ಬಿಲ್ ಪ್ರಿಂಟ್ ತೆಗಿಯೋರು ಯಾರು? ಕೇಸ್ ವರ್ಕರ್. ಅದಕ್ಕಾಗಿ ಇದನ್ನೇನು ಮಾಡ್ಬೇಕು ನಾವು ಕೇಸ್ ವರ್ಕರ್ಗೆ ಫಾರ್ವರ್ಡ್ ಮಾಡಕತ್ತೀವಿ ಅಂತ. ಫಸ್ಟ್ ಏನು ಮಾಡಿದ್ದೀವಿ? ಸೂಪ್ರಿಡೆಂಟ್ ಲಾಗಿನ್ನಲ್ಲಿ ವರ್ಕ್ ಮಾಡಿದ್ದೀವಿ. ಸೂಪ್ರಿಡೆಂಟ್ದವ್ರು ಏನು ಮಾಡಿದರು? ಡಿ ಡಿ ಅವರಿಗೆ ಫಾರ್ವರ್ಡ್ ಮಾಡಿದರು. ಡಿ ಡಿ ಅವರು ವೆರಿಫೈ ಮಾಡಿದರು, ಅಪ್ರೂವ್ ಮಾಡಿದರು. ಅಪ್ರೂವ್ ಮಾಡಿ ಪ್ರಿಂಟಿಗೆ ಯಾರಿಗೆ ಕಳಿಸ್ತಾ ಇದ್ದಾರೆ? ಕೇಸ್ ವರ್ಕರ್ ಅವರಿಗೆ. ಅದಕ್ಕೆ ಕೇಸ್ ವರ್ಕರ್ಗೆ ಫಾರ್ವರ್ಡ್ ಮಾಡಲಿಕ್ಕೆ ಡು ಯು ವಾಂಟ್ ಟು ಫಾರ್ವರ್ಡ್ ಆ್ಯಂಡ್ ಪ್ರಿಂಟ್ ಬಿಲ್ ಅಂತ ಹೇಳಿದೆ. ಓಕೆ ಅಂತ ಅಂತೀವಿ ನಾವು. ಓಕೆ ಅಂದಾಗ ಮತ್ತೊಂದಿಷ್ಟು ಸರ್ಟಿಫಿಕೇಟ್ ಸಂಬಂಧಪಟ್ಟಿರುವಂತೆ ಮಾಹಿತಿ ಡಿಸ್ಪ್ಲೇ ಆಗುತ್ತೆ. ಇದಕ್ಕೆ ಓಕೆ ಅಂತ ಅಂತೀವಿ. ಆಗ ಇದರಲ್ಲಿ ಬಿಲ್ ನಂಬರ್ ಜೊತೆಗೆ ಈಗ ನೋಡಿರಿ ಅಪ್ರೂವ್ ಆದ ತಕ್ಷಣ ಟೋಕನ್ ನಂಬರ್ ಬಂದುಬಿಡುತ್ತೆ. ಇದರಲ್ಲಿ ಟೋಕನ್ ನಂಬರ್ ಜನ್ರೇಟ್ ಆಗುತ್ತೆ. ಬಿಲ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಸಕ್ಸಸ್ಫುಲಿ ಅಂತ. ಮೊದಲು ಬರೀ ಬಿಲ್ ನಂಬರ್ ಬಂದಿತ್ತು. ಸೂಪ್ರಿಡೆಂಟ್ ಲಾಗಿನ್ನಿಂದ ಡಿ ಡಿ ಒ ಲಾಗಿನ್ ಬಂದಾಗ ಬರೀ ಬಿಲ್ ನಂಬರ್ ಜನ್ರೇಟ್ ಆಗಿತ್ತು. ಈಗ ಡಿ ಡಿ ಒ ಅವರು ಆ ಬಿಲ್ಲನ್ನು ಕಂಪ್ಲೀಟಾಗಿ ಅಪ್ರೂವ್ ಮಾಡಿದ ನಂತರ ಟೋಕನ್ ನಂಬರ್ ಜನ್ರೇಟ್ ಆಯಿತು. ಜೊತೆಗೆ ಬಿಲ್ಲಿನ ಜೊತೆಗೆ ಏನಂತಂದ್ರೆ ಅವರ ಹೆಸರು ಮತ್ತು ಡೆಸಿಗ್ನೇಷನ್ ಡಿಸ್ಪ್ಲೇ ಆಗುತ್ತೆ. ಇದು ಫಾರ್ವರ್ಡು ಆಯಿತು ಅಂತ. ಯಾರಿಗೆ? ಕೇಸ್ ವರ್ಕರಿಗೆ. ಇದನ್ನು ಕ್ಲೋಸ್ ಮಾಡ್ಕೊಳ್ತೀವಿ. ಇಷ್ಟು ಏನಂತಂದ್ರೆ ವರ್ಕ್ ಡಿ ಡಿ ಒ ಅವರು ಬಿಲ್ಲನ್ನು ಅಪ್ರೂವ್ ಮಾಡ್ಕೊಳ್ಳುವಂಥ ವಿಧಾನ. ನೆಕ್ಸ್ಟ್ ಬಿಲ್ಲನ್ನು ನಾವು ಪ್ರಿಂಟ್ ತೆಗೆದುಕೊಳ್ಬೇಕು ಅಂತಂದರೆ ಕೇಸ್ ವರ್ಕರ್ ಲಾಗಿನ್ಗೆ ಹೋಗಬೇಕು. ಮತ್ತು K2 ಲಾಗಿನ್ ಹಾಕ್ತೀವಿ. K2ನಲ್ಲಿ ಏನಂದ್ರೆ ಕೇಸ್ ವರ್ಕರ್ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕ್ತೀವಿ. ಹಾಕಿ ಏನಂತಂದ್ರೆ ನಾವು ಲಾಗಿನ್ ಆಗ್ತೀವಿ. ಇಲ್ಲಿ ಕೇಸ್ ವರ್ಕರ್ ಅಂತ ರೋಲನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಕೇಸ್ ವರ್ಕರ್ ರೋಲ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ವರ್ಕ್ ಲಿಸ್ಟ್ ಡ್ಯಾಶ್ಬೋರ್ಡ್ನಲ್ಲಿ ಬಿಲ್ ಫಾರ್ ಪ್ರಿಂಟಿಂಗ್ ವರ್ಕ್ ಲಿಸ್ಟ್ ಅಂಥೇಳಿ ಕಾಣ್ತಾ ಇದೆ. ಬಿಲ್ ಫಾರ್ ಪ್ರಿಂಟಿಂಗ್ ವರ್ಕ್ ಲಿಸ್ಟ್ ಅಂತ. ಬಿಲ್ ಫಾರ್ ಪ್ರಿಂಟಿಂಗ್ ವರ್ಕ್ ಲಿಸ್ಟ್ ಇದನ್ನು ಕ್ಲಿಕ್ ಮಾಡ್ಕೊಳ್ತೀವಿ. ಆಗ ನಮಗಿಲ್ಲಿ ಟೋಕನ್ ನಂಬರ್ ಅಂತ ಗೋಚರಿಸ್ತೆ. ಇಲ್ಲಿ ಟೋಕನ್ ನಂಬರ್ ಅದರ ಮೇಲೆ ಕ್ಲಿಕ್ ಮಾಡ್ತೀವಿ. ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಈ ರೀತಿಯಾದಂಥ ಒಂದು ಸ್ಕ್ರೀನ್ ಗೋಚರಿಸುತ್ತೆ. ಇಲ್ಲಿ ಟೋಕನ್ ನಂಬರ್ ಇದೆ. ಇದು ಅಂತಂದರೆ ಈ ರೀತಿಯಲ್ಲಿ ಗ್ಯಾಪ್ ಇರುತ್ತೆ. ಅದನ್ನು ನಂತರ ಇಲ್ಲಿ ಬಿಲ್ಲನ್ನು ಪ್ರಿಂಟ್ ತೆಗಿಬೇಕು ಅಂತಂದರೆ ಇಲ್ಲಿ ಪ್ರಿಂಟ್ ಅಂತ ಹೇಳಿದೆ. ಇಷ್ಟು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದ್ದುವಲ್ಲ, ಇಲ್ಲಿ ಪ್ರಿಂಟ್ ಅಂತ ಹೇಳಿದೆ. ಪ್ರಿಂಟ್ ಅಂತ ಕ್ಲಿಕ್ ಮಾಡ್ತೇನೆ. ಯಾಕಂದ್ರೆ ಅನೆಕ್ಸರ್ ಎ ಅಂತ ನಾನು ಪ್ರಿಂಟ್ ತೆಗೆದುಕೊಳ್ಬೇಕು ಅಂದರೆ ಪ್ರಿಂಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ತೇನೆ. ಪ್ರಿಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ಇಷ್ಟು ಮಾಹಿತಿ ಇದರಲ್ಲಿ ಕಾಣ್ತಾ ಇದೆ. ಪ್ರಿಂಟ್ ಅಂಥೇಳಿ ನಾನು ಕ್ಲಿಕ್ ಮಾಡಿನಲ್ಲ, ಅವಾಗ ಇದರಲ್ಲಿ ಏನಂತಾರೆ ಇಷ್ಟು ಮಾಹಿತಿ ಗೋಚರಿಸ್ತಾ ಇದೆ. ಇಲ್ಲಿ ಯೂಸರ್ ನೇಮು, ಅವರು ಡಿ ಡಿ ಒ ಕೋಡು ಇಷ್ಟೆಲ್ಲ ಕಾಣ್ತಿರುತ್ತೆ. ಇಷ್ಟಾದ ನಂತರ ನಾವೇನು ಮಾಡ್ತೀವಿ? ಬಿಲ್ಲನ್ನು ಪ್ರಿಂಟಕ್ಕೆ ರೈಟ್ ಕ್ಲಿಕ್ ಮಾಡಿ ಅದರಲ್ಲಿ ಪ್ರಿಂಟ್ ಅಂತ ಆಪ್ಷನ್ಸ್ ಇದೆ. ಪ್ರಿಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಪ್ರಿಂಟ್ ಕೊಟ್ಬಿಡ್ತೀವಿ. ಇದನ್ನು ಪ್ರಿಂಟ್ ಆಗಿಬಿಡುತ್ತೆ. ಎಷ್ಟು ಪ್ರಿಂಟ್ ಆದ ನಂತರ ಎಷ್ಟು ಪೇಜ್ ಇದ್ದು, ಒಂದು ಪೇಜ್ ಇದೆಯಲ್ಲ, ಇಲ್ಲಿ ಒಂದು ಅಂತ ಬರ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದು ಅಂತ ಬರ್ಕೊಳ್ತೀವಿ. ನಂತರ ಇನ್ನೊಂದು ಪ್ರಿಂಟ್ ತೆಗೆದುಕೊಳ್ತೀನಿ. ಹೀಗೆ ಪ್ರತಿಯೊಂದಕ್ಕೂ ಪ್ರಿಂಟ್ ತೊಗೊಂಡು ಅದಕ್ಕೆ ಸಂಬಂಧಪಟ್ಟಿರುವಂತೆಲ್ಲ ಎಷ್ಟೆಷ್ಟು ಪೇಜ್ ಅದಾವ ಪ್ರಿಂಟ್ ತೊಗೊಳ್ತೀವಿ. ಎಷ್ಟು ಪೇಜ್ ಇದ್ವು ಅಷ್ಟು ಪೇಜನ್ನು ಇಲ್ಲಿ ಬರಿತೀವಿ. ಬರೆದು ಆದ ನಂತರ ಫಾರ್ವರ್ಡ್ ಟು ಡಿ ಡಿ ಒ ಅವರಿಗೆ ಫಾರ್ವರ್ಡ್ ಮಾಡಬೇಕಿದೆ. ಬಿಲ್ಲನ್ನೇನಂತಂದರೆ ಡಿ ಡಿ ಒ ಅವರಿಗೆ ಫಾರ್ವರ್ಡ್ ಮಾಡಬೇಕು. ಡಿ ಡಿ ಒ ಅವರಿಗೆ ಫಾರ್ವರ್ಡ್ ಮಾಡಿದ ಮೇಲೆ ಒಂದು ಮೆಸೇಜ್ ಬರುತ್ತೆ ನಮಗೆ, ಡು ಯು ವಾಂಟ್ ಟು ಫಾರ್ವರ್ಡ್ ಬಿಲ್ ಅಂತೇಳಿ. ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರ ಇದೊಂದು ಅವರು ಸೀರಿಯಲ್ ನಂಬರ್ ಒಂದಿಷ್ಟು ಏನಂತಂದ್ರೆ ಮಾಹಿತಿ ಇದರಲ್ಲಿ ಗೋಚರಿಸುತ್ತೆ. ಇಷ್ಟು ಆದ ನಂತರ ನಾವು ಓಕೆ ಅಂತ ಕ್ಲಿಕ್ ಮಾಡ್ತೀವಿ. ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಅಂಶ ಗಮನಿಸಬೇಕು. ಜನ್ರೇಟ್ ಟಾಪ್ ಸೀಟ್ ಅಂಥೇಳಿ ಇದೆ. ಟಾಪ್ ಸೀಟನ್ನು ಜನ್ರೇಟ್ ಮಾಡ್ಕೊಳ್ಬೇಕಿದೆ. ಇದನ್ನು ಜನ್ರೇಟ್ ಟಾಪ್ ಸೀಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಟಾಪ್ ಸೀಟ್ ಇಲ್ಲಿ ಜನ್ರೇಟ್ ಆಗುತ್ತೆ. ಇದನ್ನು ಪ್ರಿಂಟೌಟ್ ತೆಗೆದುಕೊಳ್ತೀವಿ. ರೈಟ್ ಕ್ಲಿಕ್ ಮಾಡಿ ಏನಂದ್ರೆ ಪ್ರಿಂಟ್ ಅಂತಾನೆ ಪ್ರಿಂಟೌಟ್ ಬಂದುಬಿಡುತ್ತೆ. ನಂತರ ಇದು ಕ್ಲೋಸ್ ಅಂತ ಅನ್ನಬೇಕು. ಕ್ಲೋಸ್ ಅಂತ ಅಂದ್ಗಳೇ ಕೇಸ್ ವರ್ಕರ್ ಲಾಗಿನಲ್ಲಿ ಕಂಪ್ಲೀಟಾಗಿ ವರ್ಕ್ ಮಾಡಿದ್ದೀವಿ. ಬಿಲ್ಲನ್ನು ಪ್ರಿಂಟ್ ತೆಗೆದುಕೊಂಡಿವಿ. ಮತ್ತು ಆ ಬಿಲ್ಲನ್ನು ಏನಂತಂದರೆ ಡಿ ಡಿ ಅವರಿಗೆ ಫಾರ್ವರ್ಡ್ ಮಾಡಿದ್ದೀವಿ. ಡಿ ಡಿ ಅವರು ಏನು ಮಾಡಬೇಕು ಅದನ್ನು ಮತ್ತೊಂದು ಸಲ ವೆರಿಫೈ ಮಾಡ್ಕೊಂಡು ಏನಂತಂದರೆ ಟ್ರೆಜರಿ ಅವರಿಗೆ ಎಸ್ ಟಿ ಅವರಿಗೆ ಏನಂತ ಅದನ್ನು ಫಾರ್ವರ್ಡ್ ಮಾಡಬೇಕಾಗತ್ತೆ. ಹೇಗೆ ಫಾರ್ವರ್ಡ್ ಮಾಡಬೇಕು ಅನ್ನೋದಕ್ಕೆ ನಾವು ಡಿ ಡಿ ಒ ಲಾಗಿನಲ್ಲಿ ಹೇಗೆ ಫಾರ್ವರ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಡಿ ಡಿ ಒ ಲಾಗಿನ್ ಆಗ್ತೀವಿ. ಡಿ ಡಿ ಒ K2ನಲ್ಲಿ ಹೇಗೆ ಲಾಗಿನ್ ಆಗಬೇಕು ಅನ್ನೋದು ಗೊತ್ತಾಯಿತು ನಮಗೆ. ಇಲ್ಲಿ ರೋಲನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಇಲ್ಲಿ ಡಿ ಡಿ ಒ ಅಂಥೇಳಿ ಸೆಲೆಕ್ಟ್ ಮಾಡಿದ ತಕ್ಷಣವೇ ಇಲ್ಲಿ ವರ್ಕ್ ಲಿಸ್ಟ್ ಡ್ಯಾಶ್ಬೋರ್ಡ್ನಲ್ಲಿ ಬಿಲ್ ರೆಡಿ ಫಾರ್ ಸಬ್ಮಿಷನ್ ವರ್ಕ್ ಲಿಸ್ಟ್ ಅಂಥೇಳಿ ಇದೆ. ಅದನ್ನು ಸಬ್ಮಿಟ್ ಮಾಡಬೇಕಲ್ಲ ಇದಕ್ಕೆ ಎಸ್ ಟಿ ಒಗೆ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಟೋಕನ್ ನಂಬರ್ ಗೋಚರಿಸ್ತಾ, ಸೀರಿಯಲ್ ನಂಬರ್ ಗೋಚರಿಸ್ತಾ, ಅಮೌಂಟು, ಕ್ಲೇಮ್ ಅಮೌಂಟು, ಗ್ರಾಸ್ ಅಮೌಂಟ್, ನೆಟ್ ಅಮೌಂಟ್ ಇದರಲ್ಲಿ ಕಾಣುತ್ತೆ. ಟೋಕನ್ ನಂಬರ್ ಕ್ಲಿಕ್ ಮಾಡ್ತೀವಿ.
ಟೋಕನ್ ನಂಬರ್ ಕ್ಲಿಕ್ ಮಾಡಿದ ಮೇಲೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿ ಏನು ಕೇಸ್ ವರ್ಕರ್ನಲ್ಲಿ ಇತ್ತಲ್ಲ ಅದೇ ಡಿಸ್ಪ್ಲೇ ಏನಂದ್ರೆ ಇದರಲ್ಲಿ ಕಾಣುತ್ತೆ. ಅದನ್ನು ಒಂದು ಸಲ ಕರೆಕ್ಟಾಗಿ ನೋಡ್ಕೊಂಡು ಇವೆ ಅದಾವ ಅಂಥೇಳಿ ನಾವೇನು ಮಾಡ್ಬೇಕಿಲ್ಲಿ ನೆಕ್ಸ್ಟ್ ಕಾಣತ್ತಿದ್ರಲ್ಲಿ ಸೆಂಡ್ ಟು ಟ್ರೆಜರಿ ಅಂಥೇಳಿ ಇದೆ. ಈ ಸೆಂಡ್ ಟು ಟ್ರೆಜರಿನ ಕ್ಲಿಕ್ ಮಾಡ್ತೀವಿ. ಮಾಡಿದ ಮೇಲೆ ಡು ಯು ವಾಂಟ್ ಟು ಸೆಂಡ್ ಬಿಲ್ ಟು ಟ್ರೆಜರಿ ಅಂತ ಹೇಳಿದೆ, ಓಕೆ ಅಂತ ಹೇಳ್ತೀವಿ. ಆಗ ಮತ್ತೇನಂತಂದ್ರೆ ಸೈನರ್ ಸರ್ಟಿಫಿಕೇಟ್ ಕಾಣುತ್ತೆ, ಇಲ್ಲಿನ ಓಕೆ ಅಂತಂತೀವಿ. ಆಗ ನಮಗೆ ಏನಂತಂದ್ರೆ ಬಿಲ್ ಸೆಂಡ್ ಆಗಿದ್ದು ಬಿಲ್ ಸೆಂಡ್ ಟು ಟ್ರೆಜರಿ ಅಂತ ಟೋಕನ್ ನಂಬರ್ ಗೋಚರಿಸ್ತಾ ಇದೆ. ಮತ್ತು ಖಜಾನೆನೂ ಸಹ ಏನಂದರೆ ಯಾವ ಖಜಾನೆಗೆ ಎಷ್ಟುಕ್ಕೆ ಏನಂತಂದರೆ ಸೆಂಡ್ ಮಾಡೀನಿ ಅನ್ನೋದ್ರ ಬಗ್ಗೆನೂ ಸಹ ಇದರಲ್ಲಿ ಮಾಹಿತಿ ಸಿಗುತ್ತೆ. ಇಲ್ಲಿ ಓಕೆ ಅಂತ ಅಂದ್ಬಿಡ್ತೀವಿ. ಇಷ್ಟು ಏನಂತಂದರೆ ನಾವು ಕಂಪ್ಲೀಟ್ ಆದಂಥ ಮಾಹಿತಿ ಅಂದರೆ HRMSಯಿಂದ ಯಾವ ರೀತಿಯಲ್ಲಿ ಬಿಲ್ಲನ್ನು ನಾವು K2ಗೆ ಸೆಂಡ್ ಮಾಡಬೇಕು, HRMSನಲ್ಲಿ ಬಿಲ್ಲನ್ನು ಜನ್ರೇಟ್ ಮಾಡುವಂಥ ವಿಧಾನ, K2ನಲ್ಲಿ ಏನಂತಂದರೆ DDO ಲಾಗಿನ್ ಆಮೇಲೆ ಸೂಪರ್ಡೆಂಟ್ ಲಾಗಿನ್, ಕೇಸ್ ವರ್ಕರ್ ಲಾಗಿನಲ್ಲಿ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಇಲ್ಲಿವರೆಗೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.